Hey guys, welcome back. You all into the CAD Design in Kannada YouTube ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ಈ ಒಂದು ಬೇಸ್ ಪ್ಲೇಟನ್ನು ಹೇಗೆ ಡಿಸೈನ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಒಂದು ಅರ್ಥೋಗ್ರಾಫಿ ಡ್ರಾಯಿಂಗ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ರೆಕ್ಟ್ಯಾಂಗಲ್ ವಿತ್ ನಾವು ಇಲ್ಲಿ ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಇದೆಯಲ್ಲ, ಸೊ ಸರ್ಕಲ್ ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ನೋಡಿ, ಈ ಒಂದು ಡ್ರಾಯಿಂಗ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಅರ್ಥೋಗ್ರಾಫಿ ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡಬೇಕಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ಒಂದು ಡ್ರಾಯಿಂಗ್ ನೋಡಿದ್ರೆ ನಿಮಗೆ ಆಟೋ ಕ್ಯಾಡ್ ಜೊತೆ ಈ ಒಂದು ಕ್ಯಾಟಿಯಾ ಸಾಫ್ಟ್ವೇರ್ ಕೂಡ ಕಲ್ತಂಗೆ ಆಗುತ್ತೆ, ರೈಟ್. ಸೊ ನೋಡಿ, ಡೈಮೆನ್ಷನ್ಸ್ ಬಂದು ನಮಗೆ 300, 180 ಆ್ಯಂಡ್ ಥಿಕ್ನೆಸ್ ಬಂದು 25 mm ಇದೆ. ಓಕೆ, ಸೊ ಇಲ್ಲಿ ಸ್ಟಾರ್ಟ್, ಸೆಲೆಕ್ಟ್ ದಿಸ್ ಮೆಕ್ಯಾನಿಕಲ್ ಡಿಸೈನ್, ಸೆಲೆಕ್ಟ್ ಪಾರ್ಟ್ ಡಿಸೈನ್. ಸೊ ಗಿವ್ ದ ನೇಮ್ ಆಫ್ ದಿಸ್ ಪಾರ್ಟ್ ಆ್ಯಂಡ್ ಸೇವ್ ಓಕೆ. ಸೊ ಅಡ್ವಾನ್ಸ್ ಆಗಿ ಈ ಒಂದು ಪಾರ್ಟ್ನ ಹೆಸರು ಕೇಳುತ್ತೆ ಈ ಒಂದು ಕ್ಯಾಟಿಯಾ ಸಾಫ್ಟ್ವೇರಲ್ಲಿ. ಆ್ಯಂಡ್ ನಾವು ಸೆಲೆಕ್ಟ್ ದಿಸ್ ಪ್ಲೇನ್ ಆ್ಯಂಡ್ ಸ್ಕೆಚ್. ಸೊ ನಾವಿಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ರೆಕ್ಟ್ಯಾಂಗಲಲ್ಲಿ ಸೊ ಸೆಂಟರ್ ರೆಕ್ಟ್ಯಾಂಗಲ್ ಅಂತ ಒಂದು ಕಮಾಂಡ್ ಇರುತ್ತೆ, ಸೆಂಟರ್ ರೆಕ್ಟ್ಯಾಂಗಲ್ ಅಂತೇಳಿ. ಸೆಲೆಕ್ಟ್ ದಟ್ ಒನ್. ಸೊ ಇದು ಒರಿಜಿನಲ್ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಅಂದರೆ ಈಕ್ವಲಾಗಿ ಎಲ್ಲ ಕಡೆ ಡೈಮೆನ್ಷನ್ಸ್ ಈಕ್ವಲಾಗಿ ಡ್ರಾ ಮಾಡೋಕ್ಕೆ ಯೂಸ್ ಆಗುತ್ತೆ ಈ ಒಂದು ಸೆಂಟರ್ ರೆಕ್ಟ್ಯಾಂಗಲ್. So next, select this dimension bar and check these dimensions. So as per our drawing, this one is 300. Double tap and change this value 300. And next, this one is 180 and say OK. So next one, the exist workbench ಅಲ್ಲಿ ಹೋಗಬೇಕಾಗುತ್ತೆ. ಎಕ್ಸಿಸ್ಟ್ ವರ್ಕ್ ಅಲ್ಲಿ ಇಲ್ಲಾಂದರೆ ನಿಮಗೆ ಇಲ್ಲಿ ಒಂದು ಕಾರ್ನರಲ್ಲಿ ನಮಗೆ ರೇಡಿಯಸ್ಗಳು ಅಪ್ಲೈ ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಕಾರ್ನರ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಈ ರೀತಿ ಒರಿಜಿನ್ ಪಾಯಿಂಟಲ್ಲಿ ಬಂದಾಗ ಒಂದು ಪಾಯಿಂಟ್ ಇಂಡಿಕೇಟ್ ಆಗುತ್ತೆ, ಅದನ್ನೇ ಡ್ರ್ಯಾಗ್ ಮಾಡಬೇಕು ಈ ರೀತಿ. ಸೊ ಡ್ರ್ಯಾಗ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಆ ಒಂದು ರೇಡಿಯಸ್ ವ್ಯಾಲ್ಯೂ ತೋರಿಸ್ತಾ ಇದೆ. ಸೊ ಡಬಲ್ ಟ್ಯಾಪ್ ಆ್ಯಂಡ್ ಚೇಂಜ್ ದಿಸ್ ರೇಡಿಯಸ್ ಈಸ್ 10 mm ಆ್ಯಸ್ ಪರ್ ಅವರ್ ಡ್ರಾಯಿಂಗ್. ಆ್ಯಸ್ ಪರ್ ಅವರ್ 2D ಡ್ರಾಯಿಂಗ್ ಪ್ರಕಾರ ಇದು 10 mm ಇದೆ. ಸೊ ಇದನ್ನು ನೀವು 2Dಯಲ್ಲಿ ಕೂಡ ಮಾಡ್ಬೋದು, 3Dಯಲ್ಲಿ ಕೂಡ ಮಾಡ್ಬೋದು. ಸೊ ಇದೇ ಪ್ರೊಸೆಸನ್ನು ನೀವು ಎಲ್ಲ ಕಾರ್ನರ್ ಅಪ್ಲೈ ಮಾಡಿದರೆ ನೀವು ಆಟೋಮೆಟಿಕ್ಕಾಗಿ ಕೂಡ ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಒಂದು ಸ್ಟೆಪ್ ಸ್ಕಿಪ್ ಆಗುತ್ತೆ, ರೈಟ್. ದೆನ್ ಎಕ್ಸಿಸ್ಟ್ ವರ್ಕ್ ಬೆಂಚ್. ಸೊ ಈ ಪ್ರೊಸೆಸನ್ನು 2Dಯಲ್ಲಿ ಕೂಡ ಮಾಡ್ಬೋದು, 3Dಯಲ್ಲಿ ಕೂಡ ಮಾಡ್ಬೋದು. ನಾನು ಇಲ್ಲಿ 2Dಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ 3 ಕಾರ್ನರ್ಸನ್ನು 3Dಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಸೆಲೆಕ್ಟ್ ದಿಸ್ ಪ್ಯಾಡ್ ಕಮ್ಯಾಂಡ್. ಸೊ ಈ ಪಾರ್ಟ್ ಕಮ್ಯಾಂಡ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಥಿಕ್ನೆಸ್ ಕೇಳ್ತಾ ಇದೆ. ಸೊ ಆ್ಯಸ್ ಪರ್ ಅವರ್ ಡ್ರಾಯಿಂಗ್ ಇಟ್ ಈಸ್ 25 mm ಆ್ಯಂಡ್ ಸೇವ್ ಓಕೆ. ಸೊ ನೆಕ್ಸ್ಟ್ ನಾವು ರೈಟ್ ನೋಡಿ, ಈ ಕಾರ್ನರ್ ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ ಬರುತ್ತೆ ಈ ರೀತಿ. ಸೊ ನೆಕ್ಸ್ಟ್ ಸೆಲೆಕ್ಟ್ ದೀಸ್ 3 ಕಾರ್ನರ್ಸ್ ಬೈ ಯೂಸಿಂಗ್ ಕಂಟ್ರೋಲ್ ಕಮ್ಯಾಂಡ್ ಯೂಸ್ ಮಾಡ್ಕೊಂಡು ನಾವು ಈ 3 ಕಾರ್ನರ್ ಸೆಲೆಕ್ಷನ್ ಮಾಡೋಕ್ಕಾಗುತ್ತೆ. ಸೊ ರೊಟೇಟ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ರೊಟೇಟ್ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಸೊ ಈ ರೀತಿ ರೊಟೇಟ್ ಮಾಡಿ ಸೆಲೆಕ್ಟ್ ದಿಸ್ ಒನ್ ಆಲ್ಸೋ. ಸೊ ಕಂಟ್ರೋಲ್ ಕೀನ ಲಾಂಗ್ ಪ್ರೆಸ್ ಮಾಡ್ಕೊಂಡು ಈ ರೀತಿ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಸೊ ದೆನ್ ಇಲ್ಲಿ ನಿಮಗೆ ಎಡ್ಜ್ ಫಿಲೆಟ್ ಅಂತೇಳಿ ಆಪ್ಷನ್ಸ್ ಇದೆ. ಸೆಲೆಕ್ಟ್ ದಿಸ್ ಒನ್ ಆ್ಯಂಡ್ ಗಿವ್ ದ ಸಿಂಪಲ್ ರೇಡಿಯಸ್ ವ್ಯಾಲ್ಯೂ ಈಸ್ 10 mm, ರೈಟ್. ಸೊ ಈ ರೀತಿ ನಾವು ಡೈರೆಕ್ಟ್ 3Dಯಲ್ಲಿ ಕೂಡ ಮಾಡ್ಬೋದು ಅಥವಾ 2Dಯಲ್ಲಿ ಕೂಡ ಮಾಡ್ಬೋದು. ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಯು. ದೆನ್ ಐಸೋಮೆಟ್ರಿಕ್ ವ್ಯೂ, ಸೇವ್ ಓಕೆ, ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ಬೇಸ್ ಪ್ಲೇಟ್ ಕ್ರಿಯೇಟ್ ಮಾಡ್ತೀವಿ. ದೆನ್ ಸೆಲೆಕ್ಟ್ ದಿಸ್ ಟಾಪ್ ಫೇಸ್ ಆ್ಯಂಡ್ ಸ್ಕೆಚ್, ರೈಟ್. ಸೊ ಇಲ್ಲಿ ನಮಗೆ ಒಂದು ಸರ್ಕಲ್ ಡ್ರಾ ಮಾಡ್ಕೊತೀನಿ ಸ್ಟಾರ್ಟಿಂಗ್ ನಾನು ಈ ಒಂದು ಕಾರ್ನರಲ್ಲಿ. ಸೆಲೆಕ್ಟ್ ದಿಸ್ ಸರ್ಕಲ್ ಕಮೆಂಟ್. ಸೊ ಯಾವುದೇ ಒಂದು ಪಾಯಿಂಟ್ ಅಂತ ಒಂದು ಈ ರೀತಿ ಡ್ರ್ಯಾಗ್ ಮಾಡಿ ಒಂದು ಸರ್ಕಲ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ದಿಸ್ ಡಯಾಮೀಟರ್ ಈಸ್ ಆ್ಯಸ್ ಪರ್ ಅವರ್ ಡ್ರಾಯಿಂಗ್ 20 mm ಡಯಾಮೀಟರ್. ಸೊ ಡಬಲ್ ಟ್ಯಾಪ್ ಆ್ಯಂಡ್ ಚೇಂಜ್ ದ ವ್ಯಾಲ್ಯೂ 20 mm. ಓಕೆ, ಸೊ ನೆಕ್ಸ್ಟ್ ಬಂದು ನಮಗೆ ಸೊ ನೋಡಿ, ಡ್ರಾಯಿಂಗಲ್ಲಿ ನಮಗೆ ದ ಕಾರ್ನರ್ ಡಿಸ್ಟೆನ್ಸನ್ನು ಕೊಟ್ಟಿದ್ದಾನೆ 25 mm ಆ್ಯಂಡ್ 25 mm ಅಂತೇಳಿ. ಸೊ ರೈಟ್. ಸೊ ಈ ಒಂದು ಒರಿಜಿನ್ ಪಾಯಿಂಟ್ ಸರ್ಕಲ್ನ ಮಿಡ್ ಪಾಯಿಂಟ್ ಆ್ಯಂಡ್ ಸೆಲೆಕ್ಟ್ ದಿಸ್ ಲೈನ್. ಸೊ ಎರಡು ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ನಾವು ರಿಲೇಷನ್ಶಿಪ್ ಅಪ್ಲೈ ಮಾಡೋಣ ಇವಾಗ. ಸೊ ಸಾರಿ, ಡೈಮೆನ್ಷನ್ ಚೆಕ್ ಮಾಡಿಬಿಟ್ಟು ಇದರ ಒಂದು ಡೈಮೆನ್ಷನ್ ಇಸ್ 25 mm. ದಿಸ್ ಒನ್ ಇಸ್ 25 mm, ಸೇವ್ ಓಕೆ. ಸೊ ಅದೇ ರೀತಿ ನಾವು ಅಗೇನ್ ಸೇಮ್ ಪ್ರೊಸೆಸ್. ಸೆಲೆಕ್ಟ್ ದಿಸ್ ಸೆಂಟರ್ ಪಾಯಿಂಟ್ ಆ್ಯಂಡ್ ಸೆಲೆಕ್ಟ್ ನಾವು ದಿಸ್ ವರ್ಟಿಕಲ್ ಲೈನ್. ಈ ಒಂದು ವರ್ಟಿಕಲ್ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಇದು ಡ್ರ್ಯಾಗ್ ಮಾಡಿದ ತಕ್ಷಣ ನಮಗೆ ಡೈಮೆನ್ಷನ್ ತೋರಿಸುತ್ತೆ. ಸೊ ದಿಸ್ ಈಸ್ ಆಲ್ಸೋ ಆ್ಯಸ್ ಪರ್ ಅವರ್ ಡ್ರಾಯಿಂಗ್ 25 mm. ಓಕೆ, ಸೊ ಇವಾಗ ನಾವು ಸೊ ಎಕ್ಸಿಸ್ಟ್ ವರ್ಕ್ ಬೆಂಚಲ್ಲಿ ಹೋಗಿ ಸೆಲೆಕ್ಟ್ ದಿಸ್ ಪಾಕೆಟ್ ಕಮ್ಯಾಂಡ್. ಸೊ ಈ ಒಂದು ಪಾಕೆಟ್ ಕಮ್ಯಾಂಡನ್ನು ಸೆಲೆಕ್ಷನ್ ಮಾಡಬೇಕಾಗುತ್ತೆ ನಾವು ಇವಾಗ. ಸೆಲೆಕ್ಟ್ ದಿಸ್ ಪಾಕೆಟ್.
ಸೊ ರೈಟ್ ಡೈಮೆನ್ಷನ್ಸ್ ಬಂದು ನಮಗೆ ಇಲ್ಲಿ ಅಪ್ ಟು ಲಾಸ್ಟ್ ಅಂತೇಳಿ ಸೆಲೆಕ್ಷನ್ ಮಾಡಿದ್ರೆ ಓಕೆ, ಇಲ್ಲಾಂದರೆ ನೀವು 25 ಮ್ಯಾನ್ ಡೈರೆಕ್ಟ್ ಕೊಟ್ಟರು ಓಕೆ ಏನು ಸೇವ್ ಓಕೆ. ಸೊ ಈ ಒಂದು ನಾವು ಇವಾಗ ಪಾಕೆಟ್ ಮಾಡಿದ್ದೀವಲ್ಲ, ಸೊ ಇದನ್ನು ನಾವು ಪ್ಯಾಟ್ರನ್, ಸೊ ನಾವು ಎಲ್ಲ ಹೋಲ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಹೋದರೆ ನಮಗೆ ಲಾಟ್ ಆಫ್ ಟೈಮ್ ಎಷ್ಟಾಗುತ್ತೆ. ಸೊ ಒಂದು 130 ಆ್ಯಂಡ್ 250 ಡಿಸ್ಟೆನ್ಸಿಗೆ ನಾವು ಪ್ಯಾಟ್ರನ್ನ ಕ್ರಿಯೇಟ್ ಮಾಡೋಣ. ಪ್ಯಾಟ್ರನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಕ್ಯಾಟಿಯಾದಲ್ಲಿ. ಸೊ ನೋಡಿ ಕ್ಯಾಟಿಯಾದಲ್ಲಿ ನಮಗೆ ಇಲ್ಲಿ ಈ ರೀತಿ ರೆಕ್ಟ್ಯಾಂಗ್ಯುಲರ್ ಪ್ಯಾಟ್ರನ್ ಅಂತೇಳಿ ಒಂದು ಕಮ್ಯಾಂಡ್ ಇರುತ್ತೆ. ಸೆಲೆಕ್ಟ್ ದಟ್ ಒನ್, ರೈಟ್. ಸೊ ಇಲ್ಲಿ ಸೆಲೆಕ್ಷನ್ ಮಾಡಿದ ತಕ್ಷಣ ನೋಡಿ ನಮಗೆ ಡಿಫ್ರೆಂಟ್ ಕಮ್ಯಾಂಡ್ಸ್ ಎಲ್ಲ ಓಪನ್ ಆಗಿದೆ ಇಲ್ಲಿ ನಮಗೆ. ಸೊ ಫಸ್ಟ್ ಡೈರೆಕ್ಷನ್ ಆ್ಯಂಡ್ ಸೆಕೆಂಡ್ ಡೈರೆಕ್ಷನ್ ಅಂತೇಳಿ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಡೈರೆಕ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೋಡಿ ಇಲ್ಲಿ ಆಬ್ಜೆಕ್ಟ್ ಅಂತಿದೆಯಲ್ಲ, ಸೊ ಯಾವ ಒಂದು ಆಬ್ಜೆಕ್ಟ್ ನಾವು ಪ್ಯಾಟರ್ನ್ ಮಾಡ್ತಾ ಇದ್ದೀವಿ ಅಂತೇಳಿ ಸಿಂಪಲಿ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಆಬ್ಜೆಕ್ಟ್, ಇಟ್ ಮೀನ್ಸ್ ಸರ್ಕಲ್ ನಾವು ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ದಿಸ್ ಸರ್ಕಲ್, ರೈಟ್. ನೆಕ್ಸ್ಟ್ ಬಂದು ನಾವು ಎಲ್ಲಿ ರೆಫರೆನ್ಸ್ ಎಲಿಮೆಂಟ್ ಯಾವ ಒಂದು ಫೇಸ್ ಮೇಲೆ ಇದು ಮಾಡ್ತಿದ್ದೀವಿ ಅಂತೇಳಿ ಸೆಲೆಕ್ಟ್ ದಿಸ್ ಫೇಸ್. ಸೊ ಈ ಒಂದು ಫೇಸ್ ಮೇಲೆ ನಮಗೆ ಪ್ಯಾಟರ್ನ್ ಕ್ರಿಯೇಟ್ ಆಗಬೇಕಂತೇಳಿ ನೋಡಿ. ಇವಾಗ ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ ಡೈರೆಕ್ಷನ್ಸ್ ನೋಡಿ, ಇಲ್ಲಿ ಏರೋ ಮಾರ್ಕ್ ಬಂದುಬಿಟ್ಟಿದೆ ನಮಗೆ. ಸೊ ಏರೋ ಮಾರ್ಕಲ್ಲಿ ನಮಗೆ 1 ಆ್ಯಂಡ್ 2 ಅಂತೇಳಿ ತೋರಿಸ್ತಾ ಇದೆ, ರೈಟ್. ಸೊ ದಿಸ್ ಒನ್ ಈಸ್ 1 ಆ್ಯಂಡ್ ಇಲ್ಲಿ 2 ಅಂತೇಳಿ ತೋರಿಸ್ತಾ ಇದೆ. ಸೊ ಇದೇ ಫಸ್ಟ್ ಡೈರೆಕ್ಷನ್ ಆ್ಯಂಡ್ ಸೆಕೆಂಡ್ ಡೈರೆಕ್ಷನ್ ಅಂತೇಳಿ. ಸೊ ಇವಾಗ ಫಸ್ಟ್ ಡೈರೆಕ್ಷನ್ ಬಗ್ಗೆ ನಾವು ಕಂಪ್ಲೀಟಾಗಿ ವ್ಯಾಲ್ಯೂಸ್ ಎಲ್ಲ ಅಪ್ಲೈ ಮಾಡ್ಕೊತಾ ಹೋಗೋಣ. ಓಕೆ. ಸೊ ಫಸ್ಟ್ ಡೈರೆಕ್ಷನ್ ವೇರಿ ಇಂಪಾರ್ಟೆಂಟ್. ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ, ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇನ್ಸ್ಟೆನ್ಸ್ ಆ್ಯಂಡ್ ಲೆಂತ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಟೋಟಲ್ ನಂಬರ್ ಎಷ್ಟಿದೆ ನಮಗೆ 3, ರೈಟ್. ಸೊ ಆ ಒಂದು 3ಯಲ್ಲಿ ನಮಗೆ ಓವರಾಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನಮಗೆ. ಸೊ 250 mm ನಮಗೆ ಆಲ್ರೆಡಿ ಗೊತ್ತಿದೆ ನೋಡಿ. ಇನ್ಸ್ಟೆಂಟ್ ಆ್ಯಂಡ್ ಲೆಂತ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಾವು ಇನ್ಸ್ಟೆಂಟ್ ಅಂದರೆ ಎಷ್ಟು ಟೈಪ್ ಸರ್ಕಲ್ ನಮ್ಗೆ ಪಾಕೆಟ್ ಆಗಬೇಕಂತೇಳಿ ಮತ್ತು ಟೋಟಲ್ ಡಿಸ್ಟೆನ್ಸ್ ಕೊಟ್ಟರೆ ಸಾಕು, ನಮಗೆ ಆಟೋಮೆಟಿಕ್ ಆ ಒಂದು ಪೊಸಿಷನಲ್ಲಿ ಈ ರೀತಿ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಅದೇ ರೀತಿ ಇವಾಗ ಸೆಕೆಂಡ್ ಡೈರೆಕ್ಷನ್. ಸೊ ಸೆಕೆಂಡ್ ಡೈರೆಕ್ಷನಲ್ಲಿ ನೋಡಿ ಇವಾಗ, ಸೊ ನೋಡಿ ಇಲ್ಲಿ ರಿವರ್ಸ್ ಅಂತೇಳಿ ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ, ರೈಟ್. ಸಿಂಪಲ್ ಆಗಿ ಇವಾಗ ನನಗೆ ಟೋಟಲ್ ಇಲ್ಲಿ ಕೂಡ ಸೇಮ್ ಇನ್ಸ್ಟೆಂಟ್ ಆ್ಯಂಡ್ ಲೆಂತ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಓವರಾಲ್ ಲೆಂತ್ ನಮಗೆ ಗೊತ್ತಿದೆ, ಅದಕ್ಕೆ ಈ ಒಂದು ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ಸೊ ಅಗೇನ್ 3. ಸೊ ಟೋಟಲ್ ಬಂದು ನಮಗೆ 130 ಗೊತ್ತಿದೆ ವ್ಯಾಲ್ಯೂಸ್, 130. ದೆನ್ ಪ್ರಿವ್ಯೂ ಆ್ಯಂಡ್ ಓಕೆ. ಇಲ್ಲಿ ಇನ್ಸ್ಟೆಂಟ್ ಆ್ಯಂಡ್ ಲೆಂತ್ ಸೆಲೆಕ್ಷನ್ ಮಾಡ್ಕೊಂಡು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ರೈಟ್. ಸೊ ಈ ರೀತಿ ಸಿಂಪಲ್ಲಾಗಿ ನಾವು ಈ ಒಂದು ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಈ ರೀತಿ ರೋಲ್ಸನ್ನೇ ಕ್ರಿಯೇಟ್ ಮಾಡ್ತೀವಿ. ಓಕೆ. ಸೊ ಅಗೇನ್ ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಚಾಂಫರ್ ಆಪ್ಷನ್ಸ್ ಕೊಟ್ಟಿದ್ದಾನೆ ನಮಗೆ, ಚಾಂಫರ್. ಸೊ ಇಲ್ಲಿ ಕೂಡ ಚಾಂಫರ್ ಆಗಿದೆ, ಸರ್ಕಲ್ ಕೂಡ ಚಾಂಫರ್ ಆಗಿದೆ. ಚಾಂಫರ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಶಾರ್ಪ್ ಕಾರ್ನರ್ ರೆಡ್ಯೂಸ್ ಮಾಡೋದಕ್ಕೆ ನಾವು ಚಾಂಫರ್ ಯೂಸ್ ಮಾಡ್ತೀವಿ. ಈ ಫೇಸನ್ನು ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಆ ಫೇಸಲ್ಲಿರುವಂಥ ಎಲ್ಲ ಒಂದು ಲೈನ್ಸ್ ಸೆಲೆಕ್ಟ್ ಆಗುತ್ತೆ. ಸೊ ನಮಗೆ ಇಲ್ಲಿ ಚಾಂಫರ್ ಅಂತೇಳಿ ಒಂದು ಆಪ್ಷನ್ಸ್ ಕಾಣುತ್ತೆ, ಸೆಲೆಕ್ಟ್ ದಿಸ್ ಚಾಂಫರ್. ಸೊ ನಮಗೆ ಚಾಂಫರ್ ಸೆಲೆಕ್ಷನ್ ನಮಗೆ ಇಲ್ಲಿ ಮೋಡಲ್ಲಿ ನಮಗೆ ಲೆಂತ್ ಆ್ಯಂಡ್ ಆ್ಯಂಗಲ್ ಸೆಲೆಕ್ಷನ್ ಮಾಡಬೇಕು. ಸೆಲೆಕ್ಟ್ ದಿಸ್ ಲೆಂತ್ ಆ್ಯಂಡ್ ಆ್ಯಂಗಲ್. ಸೊ ಲೆಂತ್ ಬಂದು ನಮಗೆ 2 mm ಆ್ಯಂಡ್ ಆ್ಯಂಗಲ್ ಆಟೋಮೆಟಿಕ್ ಆಗಿ ಇರುತ್ತೆ ಅದು. ಆ್ಯಂಡ್ ಪ್ರಿವ್ಯೂ ಆ್ಯಂಡ್ ಸೇವ್ ಓಕೆ, ರೈಟ್. ಸೊ ಸಿಂಪಲಾಗಿ ಈ ರೀತಿ ನಾವು ಬೇಸ್ ಪ್ಲೇಟನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಇದೇ ಪ್ರೊಸೆಸ್ ನೀವು ಬ್ಯಾಕ್ ಸೈಡಲ್ಲಿ ಕೂಡ ಅಪ್ಲೈ ಮಾಡಿದರೆ ಸಾಕು, ಸೇಮ್ ಹ್ಯಾಸ್ ಇಟ್ ಈಸ್ ಸೇಮ್ ಪ್ರೊಸೆಸ್. ಸೊ ಎಷ್ಟೇ ಸ್ನೇಹಿತರೆ, ಸಿಂಪಲಾಗಿ ನಾವು ಕ್ಯಾಟಿಯಾ ಸಾಫ್ಟ್ವೇರ್ನ ಕಲ್ತ್ಕೊಂಡು ಹೋಗೋಣ. ಪ್ಲೀಸ್ share and subscribe and like. Okay, thank you guys.